ಶಿವಲಿಂಗೌಡ್ರೆ ಸರ್ ಇಲ್ಲ ಇಲ್ಲ ಸುಮ್ಮನೆ ಪ್ರಶ್ನೆ ಸಂಖ್ಯೆ ಇಲ್ಲ ಬೇಡ ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವಾಗ ಅದು ನೆಗೆಟಿವ್ ಇದ್ರೆ ಆಗ್ತದ, ಪಾಸಿಟಿವ್ ಬೇಕಲ್ಲ. ಮಂಗಳೂರು ಅಂದ್ರೆ ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ. ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು. ನೋಡಿ, ನೀವು ಅಲ್ಲಿ ತೆಂಗು ನೀವು ಸಹಕಾರ ತೆಂಗು ಅಂತ ಹೇಳಿ ನೀವು ಚರ್ಚೆ ಮಾಡ್ತಿದ್ದೀವಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ ಇಲ್ಲ, ಈ ಕಡೆನೆ, ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, 1476ನೇ ಕ್ವಶನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ನಾವು ಕಳೆದ ಸಾರಿ ಈ ಸಾಧನಕ್ಕೆ ಪ್ರಥಮವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಒಳ್ಳೆ ಯೋಜನೆಯನ್ನು ತಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಿಂದ ಹೆದ್ದಾರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಪ್ರಗತಿ ಪಥ ಅಂತಲೇ ಹೆಸರಿಟ್ಟು ಆ ಯೋಜನೆಗೆ ಭಾಳ ಸವಿಸ್ತಾರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಮಾಡಿದ್ದಾರೆ. ಅದು ಸ್ವಲ್ಪ ನಿಧಾನ ಆಯಿತು ಅಂತಕ್ಕಂಥದ್ದು. ನಾನು ADBನಲ್ಲಿ ಎಲ್ಲ ಕಡೆ ನಾವು ಸ್ವಲ್ಪ ಮಾತನಾಡಿದ್ದೀವಿ. ಸಚಿವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ADBಯವರು ಸುಮ್ಮನೆ ಅಬ್ಜೆಕ್ಷನ್ ಮೇಲೆ ಅಬ್ಜೆಕ್ಷನ್ ತೆಗಿತಾ ಇದ್ದಾರೆ. ಅದು ನಮಗೆ ಕೊಡ್ತಕ್ಕಂಥ ಸಾಲ ಅಷ್ಟೇ, ಅವರೇನು ಸಹಾಯಧನ ಕೊಡೋದಿಲ್ಲ. ಆದ್ದರಿಂದ ದಯಮಾಡಿ ನಾವು ತೀರ್ಸೋರು, ಸರ್ಕಾರ ಶ್ಯೂರಿಟಿ ಕೊಟ್ಟಿದೆ, ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಇದನ್ನು ತಂದು ಕೊಟ್ಟರೆ, ನಾವು ಈಗಾಗಲೇ ಏನೋ ಇದೆ, ಇವು ಟೆಂಡರ್ ಕರೀರಿಂದ್ರು, ನಾವೇನು ಮಾಡಿದ್ದೀವಿ, ಟೆಂಡರ್ ಕರೀತಿದ್ದಂಗೆ ಆರೆ ಗುದ್ಲಿ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಅದರಿಂದ ಮಾಡಿಬಿಟ್ಟಿದ್ದೀವಿ ಕೆಲವು ರಸ್ತೆಗಳನ್ನ. ದಯಮಾಡಿ ಜಲ್ದಿ ಅರ್ಜೆಂಟಾಗಿ ಈ ಯೋಜನೆಯನ್ನು ಜಾರಿ ಕೊಡಿಸಿ ಟೆಂಡರ್ ಕಳಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದೇನು ಆಕ್ಷೇಪಣೆ ಇಲ್ಲ, ವಿನಂತಿ ಮಾಡ್ತೀನಿ ಅಷ್ಟೇ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.